ನಾನು ಬಜೆಟ್ ವಿಷಯಕ್ಕೆ ಬರ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು 2-3 ನಿಮಿಷದಲ್ಲಿ ಮುಗಿಸ್ತೇನೆ. ನಿನ್ನೆ ಸದನದ ಒಬ್ಬರು ಸಚಿವರು ಹನಿ ಟ್ರ್ಯಾಪಿನ ಕುರಿತಂತೆ ಈ ಸದನದಲ್ಲಿ ಈ ವಿಷಯವನ್ನು ಉಲ್ಲೇಖ ಮಾಡಿದ್ದಾರೆ. ಬಹುಶಃ ನಮ್ಮ ಶಾಸನ ಸಭೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಮೊದಲನೇ ಬಾರಿಗೆ ನಡೆದಿದೆ ಅಂತ ನಾನು ಅಂದ್ಕೊಳ್ತೇನೆ. ನಂಬಿಕೆ ವಿಶ್ವಾಸಕ್ಕೆ ಒಂದು ವಿಷಪ್ರಾಸನವನ್ನ ಮಾಡಿದಂತ ಘಟನೆ ಇದು. ನಿನ್ನೆಯಿಂದ ಇದು ಸದನದ ವಸ್ತು ಆಗಿದ್ರೂ ಕೂಡ ಕಳೆದ 1 ವಾರ 15 ದಿನಗಳಿಂದ ರಾಜ್ಯದ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಸಾರ್ವಜನಿಕವಾಗಿ ಇದರ ಬಗ್ಗೆ ಚರ್ಚೆಗಳು ನಡೀತಾನೆ ಇತ್ತು. ಒಬ್ಬ ಸಚಿವ ಸಂಪುಟದ ಸದಸ್ಯ ಸದನದ ಒಳಗೆ ಬಂದು ನನ್ನ ಮೇಲೆ ಹನಿ ಟ್ರ್ಯಾಪ್ ಅನ್ನು ಮಾಡಲಾಗಿದೆ, ಅದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆ ಮನೆಯ ಸದಸ್ಯ ಅಫಿಷಿಯಲಿ ಟಿವಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ, ನನ್ನ ಮೇಲೂ ಕೂಡ ಹನಿ ಟ್ರ್ಯಾಪ್ ಅನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅಂತೇಳಿ ಆ ಮನೆಯ ಸದಸ್ಯನೂ ಕೂಡ ಒಬ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಿಮ್ಮದೇ ಪಾರ್ಟಿಯವರು. ಈ ರೀತಿ ಒಬ್ಬ ನಿಮ್ಮ ಸಚಿವ ಸಂಪುಟದ ಸದಸ್ಯರೊಬ್ರು ಹನಿ ಟ್ರ್ಯಾಪ್ನ ಫ್ಯಾಕ್ಟರಿ, ಸಿಡಿ ಫ್ಯಾಕ್ಟರಿ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಅಂದಾಗ್ಲೂ ಕೂಡ ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅಂತಂದ್ರೆ, ನಾವೆಲ್ಲ ಒಂದು ಗೌರವವಾಗಿ ಶಾಸನ ಸಭೆಗೆ ಬಂದಂತವರು. ಹನಿ ಟ್ರ್ಯಾಪಿಗೆ ಪಾರ್ಟಿನೂ ಇಲ್ಲ, ಜಾತಿನೂ ಇಲ್ಲ, ವ್ಯಕ್ತಿಯೂ ಇಲ್ಲ. ಹನಿ ಟ್ರ್ಯಾಪಿಗೆ ಕೇವಲ ಅಧಿಕಾರದ ದಾಹ ಅಷ್ಟೇ, ಬೇರೆ ಏನಿಲ್ಲ. ಇಂಥ ಪ್ರಸಂಗ ಯಾರ ಜೀವನದಲ್ಲೂ ಕೂಡ ಬರಬಾರ್ದು. ಇದರಲ್ಲಿ ಯಾರೇ ಆಗಿದ್ರು ಕೂಡ ಇದನ್ನ ನಿರ್ದಾಕ್ಷಿಣ್ಯವಾಗಿ ಒಂದು ಇತಿಶ್ರೀಯನ್ನು ಆಡಬೇಕಾಗಿರುವಂತದ್ದು ಮುಖ್ಯಮಂತ್ರಿಗಳ ಕರ್ತವ್ಯ ಇದೆ. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಹತ್ರ ಆಗ್ರಹ ಮಾಡೋದು, ಬಜೆಟ್ ಅನ್ನ ಪಾಸ್ ಮಾಡಿಕೊಡ್ಲಿಕ್ಕೆ, ನಿಮ್ಮ ಉತ್ತರ ಕೇಳಲಿಕ್ಕೆ ನಾವೆಲ್ಲರೂ ಉತ್ಸುಕರಾಗಿದ್ದೀವಿ, ಇದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅದಕ್ಕಿಂತ ಮುಂಚೆ ನಿಮ್ಮ ಸಚಿವ ಸಂಪುಟದ ಸದಸ್ಯರು ನಿನ್ನೆ ಹೇಳಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ದಯಮಾಡಿ ಉತ್ತರವನ್ನು ಕೊಡಬೇಕು. ಇವತ್ತು ಇದರಲ್ಲಿ ಯಾರು ಕೈವಾಡ, ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ಇದರಲ್ಲಿ ಕೈವಾಡ ಆಗಿದ್ರೆ ಆ ಸಚಿವನನ್ನ ವಜಾ ಮಾಡಿ ನಂತರ ನೀವು ಬಜೆಟ್ ಉತ್ತರ ಕೊಡಿ. ಇಲ್ಲ ಅಂತಂದ್ರೆ ಯಾರ ನೈತಿಕತೆಯೂ ಉಳಿಯೋದಿಲ್ಲ ಈ ಸದನದಲ್ಲಿ, ಯಾರ ನೈತಿಕತೆಯೂ ಹಾಗಾಗಿ ನನಗೆ ಗೊತ್ತಿಲ್ಲ, ನಾನೇನು ಆರೋಪ ಮಾಡಿದ್ದಲ್ಲ, ನಿಮ್ಮ ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಇದನ್ನ ಖಂಡಿಸಬೇಕಾಗಿರೋದು. ಹಾಗಾಗಿ ನನಗೆ ಗೊತ್ತಿಲ್ಲ, ಇಂಟೆಲಿಜೆನ್ಸಿ ಇರುವಂತದ್ದು ನಿಮ್ಮ ಹತ್ರ, ನನ್ನ ಹತ್ರ ಇಂಟೆಲಿಜೆನ್ಸಿ ಇಲ್ಲ, ಹೋಮ್ ಮಿನಿಸ್ಟರ್ ಹತ್ರ ಇಂಟೆಲಿಜೆನ್ಸಿ ಇಲ್ಲ, ನಿಮ್ಮ ಹತ್ರ ಇಂಟೆಲಿಜೆನ್ಸಿ ಇರೋದು. ಸದನದ ವಸ್ತು ನಿನ್ನೆ ಆಗಿದ್ರೂ ಕೂಡ ಕಳೆದ 15 ದಿನಗಳಿಂದ ಈ ಸುದ್ದಿ ಹರಿದಾಡ್ತಾ ಇದೆ ಅಂತಂದ್ರೆ, ಒಬ್ಬ ಸಚಿವ ಸಂಪುಟದ ಸದಸ್ಯನ ಮನೆ ಮೇಲೆಯೇ ಹನಿ ಟ್ರ್ಯಾಪ್ ಬಂದಾಗ್ಲೂ ಕೂಡ ನಿಮ್ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ನೀವು ನಿಮ್ಮ ಸಚಿವ ಸಂಪುಟದ ಸದಸ್ಯನಿಗೆ ನೀವು ರಕ್ಷಣೆಯನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇನ್ ರಾಜ್ಯದ ಜನರ ಪರಿಸ್ಥಿತಿ ಏನಾಗಬೇಕು? ಹಾಗಾಗಿ ಇದರಲ್ಲಿ ನಿಜವಾಗ್ಲೂ ನಿಮ್ ಪಕ್ಷದವರೇ ಇದ್ರೆ ಅಥವಾ ನಮ್ಮ ಪಾರ್ಟಿಯಲ್ಲಿ ಯಾರು ಇದ್ರೆ ದಯಮಾಡಿ ಅದನ್ನು ವಜಾ ಮಾಡಿ ನಂತರ ನೀವು ಬಜೆಟ್ ವಿಷಯಕ್ಕೆ ಬನ್ನಿ. ಇಲ್ಲ ಅಂತಂದ್ರೆ ಈ ಸದನ ಗೌರವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಒಬ್ಬ ಸಚಿವ ಮೊಗಸಾಲೆಯಲ್ಲಿ ಕೂತ್ಕೊಂಡು ನಮ್ಮ ಪಾರ್ಟಿಯರೇ ಇದಕ್ಕೆ ಯಾರೋ ಇದ್ದಾರೆ ಅಂತ ಒಬ್ರು ಹೊರಗಡೆ ಹೇಳಿಕೆ ಕೊಡೋದು, ಇನ್ನೊಬ್ರು ಇಲ್ಲಿ ಬಂದು ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ನಡೆದಿದೆ ಅಂತೇಳಿ ನಾನು ಗೃಹ ಸಚಿವರಿಗೆ ತನಿಖೆ ಮಾಡಿ ಅಂತ ಇಲ್ಲಿ ಸದನದಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಏನಾಗಬೇಕು ಇಲ್ಲಿ ಪರಿಸ್ಥಿತಿ? ಹಾಗಾಗಿ ಸಚಿವ ಸಂಪುಟ ಹೆಂಗ್ ನಡೀತಾ ಇದೆ? ನೈತಿಕತೆ ಇಲ್ಲೇನು ಸಚಿವ ಸಂಪುಟಕ್ಕೆ? ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇಲ್ವಾ? ಹಾಗಾಗಿ ದಯಮಾಡಿ ನೀವು ಬಜೆಟ್ಗೆ ಆಮೇಲೆ ಬನ್ನಿ, ನಾಳೆ ನೀವು ಸೋಮವಾರಕ್ಕೆ ಬಜೆಟ್ ಮುಂದೂಡಿ, ಏನು ತೊಂದರೆ ಇಲ್ಲ. ಫಸ್ಟ್ ಇದಕ್ಕೊಂದು ಆನ್ಸರ್ ಮಾಡಿ ರಾಜ್ಯದ ಜನರಿಗೆ ಒಂದು ನೈತಿಕವಾದಂತ ಬೆಂಬಲ ಕೊಡಿ. ಇಲ್ಲಿ ಯಾರು ಹೆಂಗ್ ಬೇಕಾದ್ರೆ ಅಧಿವೇಶನ ನಡೆಯುತ್ತೆ, ಯಾರು ಹೆಂಗ್ ಬೇಕಾದ್ರೂ ಹನಿ ಟ್ರ್ಯಾಪ್ ಮಾಡಬಹುದು ಅಂದ್ರೆ ಆಗಲ್ಲ. ನಿಮ್ಮ ನಾಡಿದು ನಿಮ್ ಚೇರಿಗೂ ಧಕ್ಕೆ ಬರುತ್ತೆ, ಇನ್ನೊಬ್ರು ಚೇರಿಗೂ ಧಕ್ಕೆ ಬರುತ್ತೆ. ಇದನ್ನ ಯಾವ ಕಾರಣಕ್ಕೂ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಈ ಸದನದಲ್ಲಿ ದೇಶಪಾಂಡೆ ಬಿಟ್ರೆ ನೀವೇ ಹಿರಿಯ ಸದಸ್ಯರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕು. ಈ ಸದನದ ನೈತಿಕತೆಯ ಮೌಲ್ಯವನ್ನ ಎತ್ತಿಡಿಬೇಕು ನೀವು ಇವತ್ತು. ಹಾಗಾಗಿ ನೀವು ಬಜೆಟಿನ ಬಗ್ಗೆ ಆನ್ಸರ್ ಅನ್ನು ಕೇಳಲಿಕ್ಕೆ ನಾವು ತಯಾರಿಲ್ಲ. ಈಗ ನೀವು ಅದಕ್ಕೆ ಉತ್ತರ ಕೊಟ್ಟು ನಂತರ ಇದಕ್ಕೆ ಬಜೆಟ್ ಬಂದ್ರೆ ನಾವು ಆ ಬಜೆಟ್ ಅನ್ನ ಪಾಸ್ ಮಾಡ್ಕೊಡ್ಲಿಕ್ಕೆ ನಮ್ದು ಏನು ವಿರೋಧ ಇಲ್ಲ, ನಾವು ಮಾಡ್ಕೊಡ್ತೀವಿ. ಆದ್ರೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷ, ಒಂದೇ ನಿಮಿಷ ವಿರೋಧ ಪಕ್ಷದವರು ಒಂದೇ ನಿಮಿಷ ನೋಡಿ, ಒಂದೇ ನಿಮಿಷ ಆಯ್ತು. ನಾನ್ ಮಾತಾಡಕ್ ಅಧಿಕಾರ ಇದೆ. ಏನು ರಾಜಣ್ಣ ಅವರು ಹೇಳಿದ್ರು, ಸಭಾಧ್ಯಕ್ಷರೇ ನೋಡಿ ಅಧ್ಯಕ್ಷರೇ
ಅಧ್ಯಕ್ಷರೇ ಸಚಿವರು ಉತ್ತರ ಕೊಟ್ಟಿದ್ದಾರೆ, ಇದರ ತನಿಖೆ ಮಾಡ್ತೀವಿ. ದಿನೇಶ್ ಸನ್ಮಾನ್ಯ ಅಧ್ಯಕ್ಷರೇ ನಾವು ನೀವು ಅಂತಲ್ಲ, ಇದಕ್ಕೊಂದು ಇಂಡಸ್ಟ್ರಿ ಆಡಿ, ಯಾರಿಗೆ ರಕ್ಷಣೆ ಬರಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಅವಕಾಶ ಕೊಟ್ಟಿದ್ದಾರೆ. ಚರ್ಚೆ ಮುಗಿದಿದೆ, ಉತ್ತರ ಕೊಟ್ಟಾಗಿದೆ. ಅದೇ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅಧ್ಯಕ್ಷರೇ, ಮಾತಾಡ್ತೀನಿ ಇವರು ಅಧ್ಯಕ್ಷರೇ ನಿನ್ನೆ ಮುಖ್ಯಮಂತ್ರಿಗಳ ಜವಾಬ್ದಾರಿ ಒಂದು ನಿಮಿಷ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಯಾವ ರೀತಿ ಮುಖ್ಯಮಂತ್ರಿಗಳು ಅದೇ ರೀತಿ ಅವರು ಇಡೀ ಕ್ಯಾಬಿನೆಟ್ಗೆ ನಾನು ಕ್ಯಾಬಿನೆಟ್ ಸಚಿವನಾಗಿದ್ದೀನಿ, ಇಡೀ ಕ್ಯಾಬಿನೆಟ್ಗೆ ಅವರೇ ಹೆಡ್ ಮಾಸ್ಟರ್ ಇದ್ದಂಗೆ. ಆ ಕ್ಯಾಬಿನೆಟ್ ಇಲ್ಲಿರೋ ಅಂತ ಸಚಿವರ ಒಂದು ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೆ ಇರ್ತದೆ. ಅವರ ಕಾಪಾಡುವಂಥದ್ದು ಕೂಡ ಮುಖ್ಯಮಂತ್ರಿಗಳ ಜವಾಬ್ದಾರಿ. ಒಬ್ಬ ಮುಖ್ಯಮಂತ್ರಿ, ಒಬ್ಬ ಸಚಿವರು, ರಾಜಣ್ಣ ಅವರು ಒಂದು ರೀತಿ ಅವರು ಆಚೆ ಹೇಳ್ಬೋದಾಯ್ತು. ಇನ್ನೊಬ್ರು ಯಾರೋ ಮಂತ್ರಿ ಹೇಳಿದ್ದಾರೆ ಹೋಗಿ ಕಂಪ್ಲೇಂಟ್ ಕೊಡ್ಲಿ ಅಂತ ಹೇಳಿದ್ದಾರೆ. ಆದ್ರೆ ಆ ಮಂತ್ರಿ ಸದನದಲ್ಲಿ ಬಂದು ಕಣ್ಣೀರ್ ಹಾಕ್ತಾರೆ, ಆತಂಕ ವ್ಯಕ್ತ ಮಾಡ್ತಾರೆ ಅಂತ ಹೇಳಿದ್ರೆ ಸಭಾಧ್ಯಕ್ಷರೇ, ಇದು ಯಾವ ಸ್ಥಿತಿಗೆ ನಾವಿದ್ದೀರಿ ಅಂತ ಹೇಳಿ ಅಧ್ಯಕ್ಷರೇ, ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ, ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ. ಆ ನ್ಯಾಯಾಧೀಶರ ಕಥೆ ಏನೀಗ? ಜಡ್ಜ್ಗಳಿದ್ದಾರೆ ಅಂತ ಬಂದಿದೆ ಪತ್ರಿಕೆಯಲ್ಲಿ. ಹಂಗಾರೆ ಕೋರ್ಟ್ ಅಲ್ಲಿ ಇರುವಂತ ಜಡ್ಜ್ಗಳು ಯಾವ ರೀತಿ ಕೆಲಸ ಮಾಡ್ಬೇಕೀಗ? ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ ಅಧ್ಯಕ್ಷರೇ. ಕೇಂದ್ರದ ನಾಯಕರಿದ್ದಾರೆ ಅಂತ ಬಂದಿದೆ. ಹಾಗಾದ್ರೆ ಕೇಂದ್ರದ ನಾಯಕರು ಯಾರಿದ್ದಾರೆ? ಕೇಂದ್ರದ ನಾಯಕರು ಅವರು ರಾಜಣ್ಣ ಅವರು ಬೇಕಾದ್ರೆ ಎಲ್ಲಾ ಪಾರ್ಟಿಯವರು ಅಂತ ಹೇಳಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅವ್ರ ಪ್ರಶ್ನೆ ಅಲ್ಲ, ಎಲ್ಲರದು ಪ್ರಶ್ನೆ, ಇಲ್ಲಿ ಇರೋರ್ದೆಲ್ಲರೂ ಕೂಡ ಪ್ರಶ್ನೆ. ಇಲ್ಲಿ ಕೇಂದ್ರದ ನಾಯಕರು ಅಂದ್ರೆ ಯಾರು? ಮಂತ್ರಿಗಳಿದಾರ? ಕೇಂದ್ರದ ಕಾಂಗ್ರೆಸ್ ನಾಯಕರಿದಾರ? ಯಾರಿದಾರ? ಏನು ಅರ್ಥ ಆಗ್ಬೇಕು. ಜಡ್ಜ್ಗಳು ಬಂದಿರೋದ್ರಿಂದ ಮತ್ತೆ ಇದು ಇನ್ನಷ್ಟು ಗಂಭೀರ ಇರೋದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು, ಈಗಾಗಲೇ ಸುನೀಲ್ ಅವರು ಮಾತಾಡಿ ಹೇಳಿದ್ದಾರೆ, ಇದನ್ನ ನಾನು ಕೂಡ ಹೇಳ್ತಾ ಇದ್ದೀನಿ, ಇದನ್ನ ಒಂದು ಸಿಟ್ಟಿಂಗ್ ಜಡ್ಜ್, ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಂತ್ರಿಗೆ ಇಲ್ಲಿ ಅಭದ್ರತೆ ಅಂದ್ರೆ ಮಂತ್ರಿಗೆ ಯಾರು ಕಾಪಾಡಲ್ಲ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಯಾರು ಕಾಪಾಡ್ತಾರೆ? ಈಗ ಒಂದ್ ಸೆಕೆಂಡ್ ಆಯ್ತು, ನಾನು ಯಾವ ಹೋಟೆಲ್ ನಲ್ಲಿ ಇರ್ತೀರಾ? ನಿನ್ನೆಯಿಂದ ನೀವು ಸಚಿವ ಸಂಪುಟದ ಸದಸ್ಯರೇ ಇನ್ನೊಬ್ಬರ ಮೇಲೆ ಪರಸ್ಪರ ಯಾಕೆ ಚರ್ಚೆ ಯಾಕೆ ಆಯ್ತು? ಆಕತಿ ಇಲ್ಲಿ ಈಗ ವಿಚಾರ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳುವಂಥದ್ದು ಯಾರೇ ಆಗಿರ್ಲಿ, ಈಗ ನಾನು ನಾಯಕನಾಗಿದ್ದೀನಿ ಅಂತ ಇಟ್ಕೊಳ್ಳಿ, ನನ್ನ ಜವಾಬ್ದಾರಿ ಇದೆ. ನಮ್ಮ ಎಲ್ಲ ಸಚಿವರನ್ನ ಎಲ್ಲ ಶಾಸಕರನ್ನ ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ ಇದು. ಹಾಗೆ ಮುಖ್ಯಮಂತ್ರಿಗೂ ಒಂದು ಜವಾಬ್ದಾರಿ ಇರ್ತದೆ. ಒಬ್ಬ ಮಂತ್ರಿ ಹೇಳಿದ್ರೆ ನಾನು ಏನೋ ತಪ್ಪಿ ರಾತ್ರಿ ನಿದ್ದೆ ಮಾಡೋವಾಗ ಏನೋ ಜ್ಞಾಪಕ ಇಲ್ದರೆ ಬಂದು ಹೇಳ್ಬಿಟ್ಟವ್ರೆ ಅಂತ. ನಾನು ಅಧ್ಯಕ್ಷರೇ, ಮತ್ತೊಬ್ಬ ಮಂತ್ರಿ 2 ಬಾರಿ ಯತ್ನ ನಡೆದಿದೆ, ನಮ್ಮ ಪಕ್ಷದವರ ಕೈವಾಡ ಇರಬಹುದು. ಸಚಿವರ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ, ನಮ್ಮ ಪಕ್ಷದವರ ಪಾತ್ರವೂ ಇರಬಹುದು. ಇದಕ್ಕೆ ಕಡಿವಾಣ ಹಾಕಬೇಕು ಸತೀಶ್ ಜಾರಕಿಹೊಳಿ, ಲೋಕೋಪಯೋಗಿ ಸಚಿವರು. ನಿಮ್ಮ ಸಚಿವರೇ ಹೇಳಿದ್ದಾರೆ
ನಾನು ಸುನಿಲ್ ಇವರೆಲ್ಲ ನಾವೆಲ್ಲ ಮಾತಾಡ್ತಾ ಇದ್ದೀರಿ ಅಂತ ಕೋಪ ಮಾಡ್ಕೊಂಬಾರ್ದು. ಪ್ರಿಯಾಂಕಾ ಅವರು, ದಿನೇಶ್ ಅವರು, ನಾನ್ ತಿಳ್ಕೊಂಡಿದ್ದೆ ಅವರಿಬ್ಬರು ನನ್ ಗೌರವ ಇದೆ ಅವರಿಬ್ಬರ ಬಗ್ಗೆ. ಅವರು ಬಿಜೆಪಿ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಇಷ್ಟು ದಿನದಿಂದ. ಬಿಜೆಪಿ ಅವ್ರ ಮೇಲೆ ಅಟ್ಯಾಕ್ ನೋಡಿದ್ರೆ ನಿಮ್ಮ ಪಾರ್ಟಿ ಒಬ್ಬ ನಿಮ್ ಜೊತೆ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಅವ್ರ ಸಪೋರ್ಟ್ಗೆ ನೀವು ಹೋಗ್ತಾ ಇಲ್ಲಲ್ಲ, ನಾಚಿಕೆ ಅಲ್ವಾ ಇದು? ಪ್ರಸ್ತಾವದ ಪರವಾಗಿರೋ ಸೂಚಿಸಬೇಕು, ಪ್ರಸ್ತಾವ ಇರುವುದೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವದ ಅನುಮೋದನೆ ದೊರಕಿದೆ. ಮಾನ್ಯ ಮುಖ್ಯಮಂತ್ರಿ ವಿಧೇಯಕರು ನೀಡುವುದು. ಈಗ ವಿಧೇಯಕವನ್ನು ಖಂಡವಾಗಿ ಮುಖಕ್ಕೆ ಹಾಕುತ್ತೇನೆ. 2 ರಿಂದ 4 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವ ಒಪ್ಪಿಗೆ ದೊರಕಿದೆ. 2 ರಿಂದ 6 ಖಂಡಗಳು ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಿ ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸಭೆಯನ್ನು 10 ನಿಮಿಷ ಮುಂದೂಡಲಾಗಿದೆ.